ನೋಡಿ, ಭಾರತೀಯ ಜನತಾ ಪಾರ್ಟಿಯವರು ಪ್ರತಿಯೊಂದು ವಿಷಯವನ್ನು ಜನರಿಗೆ ಕನ್ಫ್ಯೂಸ್ ಮಾಡೋದಕ್ಕೆ, ಅದನ್ನು ದಾರಿ ತಪ್ಪಿಸೋದಕ್ಕೆ ಸೆಲೆಕ್ಟೆಡ್ ಇಶ್ಯೂ ಅದನ್ನು ಪಿಕಪ್ ಮಾಡಿ ಹೇಳ್ತಾರೆ. ಇವಾಗ ಕರ್ನಾಟಕದಲ್ಲಿ 1994ಇಂದ ಮೀಸಲಾತಿ ಇದೆ, ಎಜುಕೇಷನಲ್ಲಿ ಮತ್ತು ರಿಸರ್ವೇಷನ್, ಎಜುಕೇಷನಲ್ಲಿ ಮತ್ತು ಜಾಬ್ಸಲ್ಲಿ ಆವಾಗಿಂದ ಇದೆ. ಇವಾಗ 2017 ನಮ್ಮ ಸರ್ಕಾರ ಇದ್ದಾಗ ನಾವು ಇವಾಗ ಜಾಬ್ಸಲ್ಲಿ ಜಾಸ್ತಿ ಜಾಬ್ಸ್, ಗೌರ್ಮೆಂಟ್ ಜಾಬ್ಸ್ ಇಲ್ಲ, ಎಲ್ಲ ಕಾರ್ಪೊರೇಟ್ ಸೆಕ್ಟರ್ ಹೋಗ್ತದೆ, ಪ್ರೈವೇಟ್ ಜಾಬ್ಸ್ ಆಗ್ತಾಯಿದೆ ಅಂದ್ಬಿಟ್ಟು ಪ್ರತಿಯೊಂದು ಸೆಕ್ಟರಲ್ಲಿ ಹಿಂದುಳಿದ ಜನರಿಗೆ, ದೀನದಲಿತರಿಗೆ ನಮ್ಮ ದೇಶ ಏನು ಪ್ರೋಗ್ರೆಸ್ ಆಗ್ತಾಯಿದೆ, ಡೆವಲಪ್ಮೆಂಟ್, ದೇಶದಲ್ಲಿ ಡೆವಲಪ್ಮೆಂಟ್ ಏನಾಗ್ತಾಯಿದೆ ಅದರದ್ದು ಸ್ವಲ್ಪ ಬೆನಿಫಿಟ್ ಎಲ್ಲರಿಗೂ ಸಿಗಬೇಕಂದ್ಬಿಟ್ಟು ಕಾಂಟ್ರಾಕ್ಟ್ಸಲ್ಲಿ 2015 ಮೂವ್ ಮಾಡಿದ್ದೀವಿ. ಅದು 2017ಇಂದ ಇಂಪ್ಲಿಮೆಂಟ್ ಆಗೋದು ಸ್ಟಾರ್ಟ್ ಆಯಿತು. ಅವತ್ತು 50 ಲಕ್ಷವರೆಗಿತ್ತು, ಆಮೇಲೆ 1 ಕೋಟಿವರೆಗೆ ಆಯಿತು. 2020 ಅವಾಗ ಬರೀ SC/ST ಮಾಡಿದ್ದೀವಿ. 2024 OBCs ಬೇರೆ ಕ್ಯಾಟಗರಿಗೆ ಬೇರೆ ಕ್ಯಾಟಗರಿಗೆ ಆ ಫಲವನ್ನು ಕೊಡ್ಸೋಕ್ಕೆ ಅದನ್ನು ಆ ರಿಸರ್ವೇಷನ್ ಕಾಂಟ್ರಾಕ್ಟ್ಸಲ್ಲಿ ಎಕ್ಸ್ಟೆಂಡ್ ಮಾಡಿದ್ವಿ. ಅದೇ OBCನ ಒಂದು ಕ್ಯಾಟಗರಿಗೆ ಇವಾಗ 2025 ಎಕ್ಸ್ಟೆಂಡ್ ಮಾಡಲಾಗಿದೆ. ಅದರಲ್ಲಿ ಹೊಸದೇನಿಲ್ಲ, ಸಪ್ರೇಟಾಗಿ ಏನು ಕೊಡ್ತಾ ಇಲ್ಲ. ಏನು 30 ವರ್ಷದಿಂದ ನಮ್ಮ ಪ್ರದೇಶದಲ್ಲಿ ನಡೀತಾ ಇದೆ ಅದನ್ನೇ ಎಕ್ಸ್ಟೆಂಡ್ ಮಾಡಿರೋದು. ಈ ಮಧ್ಯದಲ್ಲಿ 2 ಸಲ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನಮ್ಮ ಸ್ಟೇಟಲ್ಲಿ ಇತ್ತು. ಆಮೇಲೆ ಲಾಸ್ಟ್ ಎಲೆಕ್ಷನ್ ಮುಂಚೆ ಹೋಗೋ ಟೈಮಲ್ಲಿ ಈ 4% ಸ್ಕ್ರ್ಯಾಪ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟ್ ಅವರು ಸ್ಟೇ ಕೊಟ್ಟಿದ್ದಾರೆ. ಆ ಸುಪ್ರೀಂ ಕೋರ್ಟಲ್ಲಿ ಡಿಸಿಷನ್ ಆಗುವವರೆಗೆ ಹಂಗೆ ನಡಿಬೇಕು ಅದನ್ನು ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ. ಸೊ ಇವರು ಅದನ್ನು ಪಿಕಪ್ ಮಾಡಿ ಬೇರೆ ಪ್ರದೇಶಗಳಲ್ಲಿ ಧರ್ಮದ ಆಧಾರ ಮೇಲೆ ರಾಜಕೀಯ ಮಾಡೋಕ್ಕೆ ಇದನ್ನು ಗೊಂದಲ ಮಾಡಿಸ್ತಾ ಇದ್ದಾರೆ. ಇವಾಗ 30 ವರ್ಷದಲ್ಲಿ ಹೇಳಿದವರು ಇವಾಗ ಯಾಕೆ ಮಾತಾಡ್ತಾರೆ ನನಗಂತ ಅರ್ಥ ಆಗ್ತಾ ಇದೆ. ಏನೇನು ಅನುಕೂಲ ಆಗುತ್ತೆ ಅಂತ ಹೇಳಬೇಕಲ್ಲ ಅವರು. ನಾವು ಭಾಳಷ್ಟು ಸವಾಲುಗಳು ಇಟ್ಟಿದ್ದೀವಿ JPCಯಲ್ಲಿ. ಆಮೇಲೆ ರಾಜ್ಯಸಭಾದಲ್ಲಿ, ಲೋಕಸಭಾದಲ್ಲಿ ನಮ್ಮ ಸ್ಪೋಕ್ಸ್ ಪರ್ಸನ್ ಕಾಂಗ್ರೆಸ್ ಪಾರ್ಟಿಯಿಂದ ಮತ್ತು ಎಲ್ಲ ಅಪೋಸಿಷನ್ ಪಾರ್ಟೀಸಿಂದ, ಇಂಡಿಯಾ ಅಲಯನ್ಸ್ ಪಾರ್ಟೀಸಿಂದ ಅವರೆಲ್ಲ ನಿಂತ್ಕೊಂಡು ಸವಾಲುಗಳು ಕೇಳಿದ್ರು. ಏನು ಅವ್ರ ರೋಡ್ ಮ್ಯಾಪ್ ಏನಿದೆ, ಹೆಂಗೆ ಸವಲತ್ತಾಗುತ್ತೆ. ಇವರು 11 ವರ್ಷದಿಂದ ಸರ್ಕಾರದಲ್ಲಿದ್ದಾರೆ. ಇವರು ಅಮಿತ್ ಶಾ ಅವ್ರು ಹೇಳಿದಿರೋದೇನು, 1995 ಆ್ಯಕ್ಟ್ ತಂದರು, 2013 ಆ್ಯಕ್ಟ್ ತಂದರು. ಅದು ಬರ್ತಾ ಇರಲಿಲ್ಲ ಅಂದರೆ ಈ 2025 ಆ್ಯಕ್ಟು ಈ ಅಮೆಂಡ್ಮೆಂಟ್ಸು ಬರ್ತಾ ಇರಲಿಲ್ಲ ಅಂದ್ಬಿಟ್ಟು. ಹಾಗಾದರೆ 1995 ಕನ್ಸೆನ್ಸಸ್ಸಿಂದ ಪಾಸ್ ಮಾಡಿಸಿದ್ದವ್ರು ಯಾರು? ಭಾಜಪಾದವರು, BJP ಅವರು. 2013 ಅಮೆಂಡ್ಮೆಂಟ್ಸ್ ಬಂದಾಗ ಕನ್ಸೆನ್ಸಸ್ಸಿಂದ ಪಾಸ್ ಮಾಡ್ತಿರೋದು 2 ಹೌಸದಲ್ಲಿ ಯಾರು? ಇವರು. ಆವಾಗ ಅಡ್ವಾನಿ ಅವರಿದ್ದರು, ಸುಷ್ಮಾ ಸ್ವರಾಜ್ ಅವರಿದ್ದರು, ರಾಜನಾಥ್ ಸಿಂಗ್ ಅವರಿದ್ದರು, ಜೇಟ್ಲಿ ಸಾಹೇಬ್ರಿದ್ರು, ಎಲ್ಲರೂ ಕೂತ್ಕೊಂಡು ಅಪೋಸ್ ಮಾಡ್ದಂಗೆ ಕನ್ಸೆನ್ಸಸ್ಸಿಂದ ಸಪೋರ್ಟ್ ಮಾಡಿ ಅದನ್ನು ಪಾಸ್ ಮಾಡಿಸಿದ್ರು. 2014ಇಂದ ಇವಾಗ 11 ವರ್ಷದಿಂದ ಇವರು ಸರ್ಕಾರದಲ್ಲಿದ್ದಾರೆ. 10-11 ವರ್ಷದಿಂದ ಈ ಸರ್ಕಾರದಲ್ಲಿದ್ದಾಗ ಅವ್ರಿಗೆ ನೆನಪು ಬಂದಿಲ್ವಾ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಇದೆ ಅಂದ್ಬಿಟ್ಟು? ಸೊ 11 ವರ್ಷದಲ್ಲಿ ಏನು ಮಾಡಿಲ್ಲ. 2024 ಎಲೆಕ್ಷನಲ್ಲಿ ಯಾವಾಗ 400 ಸೀಟ್ ಇವರು ಸ್ಲೋಗನ್ ಕೊಟ್ಟಿದ್ರು, 400 ಸೀಟ್ ಇವ್ರಿಗೆ ಸಿಗಲಿಲ್ಲ. ಮತ್ತೆ ಏನಾದರೂ ಒಂದು ಗೊಂದಲ ಮಾಡಿಸಿ, ಡಿವಿಷನ್ ಮಾಡಿಸಿ, ಒಂದು ವೋಟ್ ಬ್ಯಾಂಕನ್ನು ಕ್ರಿಯೇಟ್ ಮಾಡ್ಕೋಬೇಕಂದ್ಬಿಟ್ಟು 2024 ಇವ್ರಿಗೆ ನೆನಪು ಬಂತು. ಇವಾಗ ವಕ್ಫ್ ಇಶ್ಯೂವನ್ನು ತೊಗೊಂಬಂದಿದ್ದಾರೆ ಒಂದು. ಆಮೇಲೆ ಇವರು ನಿಜವಾಗಿ ಅಲ್ಪಸಂಖ್ಯಾತರನ್ನು ಕಲ್ಯಾಣ ಮಾಡಬೇಕಾಗಿದೆ, ಅವ್ರಿಗೆ ಬೆನಿಫಿಟ್ ಮಾಡಿಸ್ಬೇಕಾಗಿದೆ. 11 ವರ್ಷದಲ್ಲ ಇವರು ಎಲ್ಲೆಲ್ಲಿ ಪವರಲ್ಲಿದ್ದಾರೆ ಅಲ್ಲಿ ವಕ್ಫ್ ಬೋರ್ಡು ಇಲ್ಲ, ವಕ್ಫ್ ಕೌನ್ಸಿಲ್ ಇವ್ರು ಮಾಡಿಲ್ಲ, ಆ ಬಡ್ಜೆಟು ಅವ್ರು ಕೊಡಲಿಲ್ಲ, ಇದ್ದಿರೋ ಪ್ರೊವಿಷನ್ಸ್ ಎಲ್ಲ ತೊಗೊಂಡ್ಬಿಟ್ರು. ಆಮೇಲೆ ಎಂಕ್ರೋಚ್ಮೆಂಟ್ ಆಗಿರೋ ಇಶ್ಯೂಸಲ್ಲೆಲ್ಲ ಸರ್ಕಾರನೇ ದಬ್ಬಾಳಿಕೆ ಮಾಡ್ತಾ ಇದೆ. ಸೊ ಇವೆಲ್ಲ ಇದ್ದಾಗ ಅವ್ರು ಹೆಲ್ಪ್ ಮಾಡಬೇಕಾಗಿತ್ತು, ಸಹಾಯ ಮಾಡಬೇಕಾಗಿತ್ತು. ಸೊ ಏನು ಮಾಡ್ದಂಗೆ ಈ ಅನ್ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ತೊಗೊಂಬಂದು ಎಲ್ಲ ಸುಳ್ಳು. ನಾವು ಇವರು ಕೇರಳ ವಿಷಯದಲ್ಲಿ ಹೇಳಿದರು, ಅಲ್ಲಿ ವಕ್ಫ್ ಬೋರ್ಡ್ ಇನ್ವಾಲ್ವ್ ಇಲ್ಲ, ಕೋರ್ಟ್ ಹೇಳಿರೋದು ಅದು ವಕ್ಫ್ ಲ್ಯಾಂಡ್ ಅಂದ್ಬಿಟ್ಟು. ತಮಿಳ್ನಾಡು ಇಶ್ಯೂ ಇವರು ಹೇಳಿದರು, ತಮಿಳ್ನಾಡು ಇಶ್ಯೂದಲ್ಲಿ ರೆವಿನ್ಯೂ ಸೆಕ್ರೆಟ್ರಿ, ಆ ಡಿಸ್ಟ್ರಿಕ್ಟ್ ಕಲೆಕ್ಟರ್, ವಕ್ಫ್ CVO ಹೇಳಿದ್ದಾರೆ ವಕ್ಫ್ ಹೇಳಲೇ ಇಲ್ಲ, ಅದು ವಕ್ಫ್ ಲ್ಯಾಂಡ್ ಅಂದ್ಬಿಟ್ಟು. ಅಲ್ಲಿನ ರೆವಿನ್ಯೂ ಅಫಿಷಿಯಲ್ ಮಾಡಿರೋ ತಪ್ಪಂದ್ಬಿಟ್ಟು. ಡೆಲ್ಲಿ 123 ಪ್ರಾಪರ್ಟೀಸ್ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ, ಅಲ್ಲಿ ಕೂಡ ಅವ್ರ ಹತ್ರ ಏನು ಉತ್ತರ ಇಲ್ಲ. ಸೊ ಇವ್ರು ಬರೀ ಜನರ ಮಧ್ಯದಲ್ಲಿ ಗೊಂದಲ ಮಾಡ್ಸೋಕ್ಕೆ, ಡಿವಿಷನ್ ಮಾಡ್ಸೋಕ್ಕೆ, ಒಂದು ಕಮ್ಯುನಿಟಿಯನ್ನು ಟಾರ್ಗೆಟ್ ಮಾಡಿ ಒಂದು ನೆಗೆಟಿವ್ ಇಮೇಜ್ ಕ್ರಿಯೇಟ್ ಮಾಡೋಕ್ಕೆ ಇದನ್ನು ತೊಗೊಂಬಂದಿದ್ದಾರೆ. ನಾವು ಆ್ಯಕ್ಚುಲಿ ಕೇಳಿದ ಪ್ರಶ್ನೆಗಳಿಗೆ ಇವರಿಗೆ JPCಯಲ್ಲಿ ಕೂಡ ಉತ್ತರ ಇರಲಿಲ್ಲ, ಆ ಪ್ರಶ್ನೆಗಳಿಗೆ ಪಾರ್ಲಿಮೆಂಟಲ್ಲಿ ಉತ್ತರ ಇರಲಿಲ್ಲ. ಅಷ್ಟೇ ಅನ್ಕಾನ್ಸ್ಟಿಟ್ಯೂಷನಲ್ ಇದ್ದರೆ ಇವರು ಒಗ್ಗೂಟೆ ಮಾಡಬಾರ್ದು, ಸ್ಟ್ಯಾಪ್ ಮಾಡಿಬಿಡ್ಬೇಕಾಗಿತ್ತು. ಇವರು ಅಮೆಂಡ್ಮೆಂಟ್ಸ್ ಬರ್ತಾ ಇದ್ದಾರೆ ಅಂದರೆ ಅದಕ್ಕೆ ಅದು ಕಾನ್ಸ್ಟಿಟ್ಯೂಷನಲ್
ಆಮೇಲೆ ಇವ್ರು ಪದೇ ಪದೇ ಹೇಳ್ತಾರೆ ಮುಸಲ್ಮಾನರಿಗೆ ಮಾತ್ರ ವಕ್ಫ್ ಬೋರ್ಡ್ ಯಾಕೆ ಅನ್ನೋದು. ಎಲ್ಲ ಧರ್ಮದವರಿಗೆ ಈ ದೇಶದಲ್ಲಿ ಅವರವ್ರ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸನ್ನು ಕಾಪಾಡೋದಕ್ಕೆ, ಗವರ್ನ್ ಮಾಡೋಕ್ಕೆ, ಅಡ್ಮಿನಿಸ್ಟ್ರೇಟ್ ಮಾಡೋಕ್ಕೆ ಬೇರೆ ಬೇರೆ ಬೋರ್ಡ್ಸ್ ಇದ್ದಾವೆ, ಎಂಡೋಮೆಂಟ್ ಬೋರ್ಡ್ಸ್ ಇದ್ದಾವೆ, ಮುಜರಾಯಿ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ, ಹಿಂದೂ ರಿಲಿಜಿಯಸ್ ಆ್ಯಕ್ಟ್ಸ್ ಇದ್ದಾವೆ ಬೇರೆ ಬೇರೆ ಸ್ಟೇಟ್ಸಲ್ಲಿ. ಸಿಖ್ಗಳಿಗೆ SGPs ಇದೆ, ಗುರುದ್ವಾರ ಆ್ಯಕ್ಟ್ ಇದೆ. ಕ್ರೈಸ್ತರಿಗೆ ಸುಮಾರು ಸ್ಟೇಟ್ಸಲ್ಲಿ ಕಾರ್ಪೊರೇಷನ್ಸು ಮತ್ತು ಕೌನ್ಸಿಲ್ಸ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಧರ್ಮದವರಿಗೆ, ಎಲ್ಲ ಧರ್ಮದವರಿಗೆ ಅವ್ರವ್ರ ರಿಲಿಜಿಯಸ್ ಪ್ರಾಪರ್ಟೀಸು ಕಾಪಾಡೋಕ್ಕೆ, ಗವರ್ನ್ ಮಾಡೋಕ್ಕೆ, ಅಡ್ಮಿನಿಸ್ಟ್ರೇಟ್ ಮಾಡೋಕ್ಕೆ ಸಪ್ರೇಟ್ ಲಾಸ್ ಇದಾವೆ. ಸುಮ್ಮನೆ ಜನರಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಸೋಕ್ಕೆ, ಗೊಂದಲ ಎಬ್ಸೋದಕ್ಕೆ ಇವರೆಲ್ಲ ಮಾಡ್ತಾರೆ. ಕರ್ನಾಟಕದಲ್ಲಿ ಜಾತಿ ಗಣತಿಗೆ ಸಂಬಂಧಪಟ್ಟ ಚರ್ಚೆ ಆಗ್ತಿದೆ. ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯ ವರ್ಗ ತೋರಿಸಿದ್ರೆ ಹಾಗಾದ್ರೆ ಅಲ್ಪಸಂಖ್ಯಾತರು ಅಂತ ಹೇಗೆ ಅದನ್ನು ಪರಿಗಣಿಸಕ್ಕಾಗುತ್ತೆ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಿದ್ದಾರೆ. ಇವಾಗ ಧರ್ಮದ ಆಧಾರದ ಮೇಲೆ ಅಲ್ಪಸಂಖ್ಯಾತರು, ಜಾತಿಯ ಆಧಾರದ ಮೇಲೆ ಅಲ್ಲ, ಧರ್ಮದ ಆಧಾರದ ಮೇಲೆ ಅಲ್ಪಸಂಖ್ಯಾತರು ಆಗಿರೋರು. ಅದಕ್ಕೆ ಮುಸ್ಲಿಮ್ಸು, ಕ್ರೈಸ್ತರು, ಸಿಖ್ರು, ಜೈನರು, ಬುದ್ಧಿಸ್ಟರು ಇದು ಮತ್ತು ಪಾರ್ಸಿಸ್ 6 ಧರ್ಮದವರಿಗೆ ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಇರೋದು ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದು ನೋಟಿಫೈ ಆಗಿ ಗೆಜೆಟ್ ಆಗಿರೋದು. ವೆಸ್ಟ್ ಬೆಂಗಾಲ್ ಗಲಭೆ ಬಗ್ಗೆ ಕೂಡ ಒಂದಷ್ಟು ಆರೋಪಗಳು. ವೆಸ್ಟ್ ಬೆಂಗಾಲ್ ಗಲಭೆ ಆಗುತ್ತೆ, ಇಂಟೆನ್ಷನ್ಲಿ ಕಮ್ಯುನಿಟಿ ಟಾರ್ಗೆಟ್ ಮಾಡಿ ಮರ್ಡರ್ ಮಾಡಿದ್ದಾರೆ ಗಲಭೆ ನೆಪದಲ್ಲಿ. ನೋಡಿ, ಯಾವುದೇ ನಾನು ವೆಸ್ಟ್ ಬೆಂಗಾಲ್ ಸರ್ಕಾರಕ್ಕಾಗಲಿ ಅಲ್ಲಿ ಇರೋ ಪಾರ್ಟಿಗೆ ಆಗಲಿ ನಾನು ಸ್ಪೋಕ್ಸ್ ಪರ್ಸನ್ ಅಲ್ಲ. ನಾನು ಕಾಂಗ್ರೆಸ್ ಪಾರ್ಟಿ ಸ್ಪೋಕ್ಸ್ ಪರ್ಸನ್. ಯಾವುದೇ ಬಿಲ್ ಇರಲಿ, ಯಾವುದೇ ಆ್ಯಕ್ಟ್ ಇರಲಿ, ಯಾವುದೇ ಕಾನೂನು ಅಸೆಂಬ್ಲಿಯಲ್ಲಿ ಪಾಸ್ ಆಗಲಿ, ಪಾರ್ಲಿಮೆಂಟಲ್ಲಿ ಪಾಸ್ ಆಗಲಿ, ಜನರಿಗೆ ಪ್ರೊಟೆಸ್ಟ್ ಮಾಡೋ ಹಕ್ಕಿದೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಹಾಕ್ಕೊಡುತ್ತೆ. ಅದ್ರ ವಿರುದ್ಧ ಮಾತಾಡ್ಬೋದು, ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೋದು, ಜನರ ಒಪಿನಿಯನ್ ಮೊಬಿಲೈಸ್ ಮಾಡ್ಬೋದು. ಬಟ್ ಯಾವುದೇ ರೀತಿಯಲ್ಲಿ ಯಾರೇ ಮಾಡಲಿ, ಈ ಕಡೆಯಿಂದ ಮಾಡಲಿ, ಆ ಕಡೆಯಿಂದ ಮಾಡಲಿ, ವೈಲೆನ್ಸಿಗೆ, ಗೊಂದಲಾಗೆ, ಆಮೇಲೆ ಈ ಥರದ್ದು ಜನರಿಗೆ ಹತ್ಯೆ ಮಾಡೋದು ಇವೆಲ್ಲ, ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಆಗಲಿ, ನಮ್ಮ ಸಮಾಜದಾಗಲಿ ಅದಕ್ಕೆ ಜಾಗ ಇಲ್ಲ. ಈಗ ಜಾತಿಗಣತಿ ಪರವಾಗಿ ರಾಹುಲ್ ಗಾಂಧಿ ಅವರಿದ್ದಾರೆ. ಕರ್ನಾಟಕದಲ್ಲಿ ನಿಮ್ಮದೇ ಸರ್ಕಾರದಲ್ಲಿ ಇರ್ತಕ್ಕಂಥ ಸಚಿವರುಗಳು, ಶಾಸಕರು ಬಹಿರಂಗವಾಗಿ ಜಾತಿಗಣತಿಯನ್ನು ನೋಡಿ, ನಮ್ಮ ಕಾಂಗ್ರೆಸ್ ಪಾರ್ಟಿದು ಸ್ಟೇಟೆಡ್ ಪೊಸಿಷನ್ ಜಾತಿ ಜನಗಣನೆ ಆಗಬೇಕು. 75 ವರ್ಷದಲ್ಲಿ ನಾವು ಸುಮಾರು ಡೆವಲಪ್ಮೆಂಟ್ ಆಗಿದೆ ಈ ದೇಶದಲ್ಲಿ. ಅಗ್ರಿಕಲ್ಚರ್ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್, ಬೇರೆ ಬೇರೆ ಸೆಕ್ಟರ್ಸಲ್ಲಿ ಡೆವಲಪ್ಮೆಂಟ್ ಆಗಿದೆ. ಈ ಡೆವಲಪ್ಮೆಂಟಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸಹಾಯ ಆಗಿದೆ, ಯಾರ್ಯಾರು ಯಾವ್ಯಾವ ಜಾತಿಯವರು, ಯಾವ ಧರ್ಮದವರು, ಯಾವ ಸ್ಟೇಟ್ ಅವರು, ಯಾವ ಏರಿಯಾದವರು, ಇವಾಗ ಅವ್ರಿಗೆ ಯಾರ್ಯಾರಿಗೆ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ, ಸಹಾಯ ಇದೆ, ಅನುಕೂಲ ಆಗಿದೆ, ಅದು ಜಾತಿಯ ಜನಗಣನ ಮಾಡಿದರೆ ಮಾತ್ರ ಅದು ಅರ್ಥ ಆಗೋದು. ಬರೀ ಅದರಲ್ಲಿ ಯಾರು ಯಾವ ಜಾತಿ ಅಷ್ಟು ಕೇಳಲ್ಲ. ಅದರಲ್ಲಿ ಯಾರು ಯಾವ ಮನೆಯಲ್ಲಿ ಎಷ್ಟು ಗ್ರ್ಯಾಜುಯೇಟ್ಸ್ ಇದ್ದಾರೆ, ಎಷ್ಟು ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇದ್ದಾರೆ, ಎಷ್ಟು ಜನರಿಗೆ ಇನ್ಕಮ್ ಏನಿದೆ, ಎಷ್ಟು ಜನರು ಗೌರ್ಮೆಂಟ್ ಸರ್ವಿಸಲ್ಲಿದ್ದಾರೆ, ಎಷ್ಟು ಜನರು ಪ್ರೈವೇಟ್ ಸರ್ವಿಸಲ್ಲಿದ್ದಾರೆ, ಎಷ್ಟು ಜನರು ಬಿಸ್ನೆಸ್ ಮಾಡ್ತಾರೆ, ಎಷ್ಟು ಜನರಿಗೆ ಭೂಮಿ ಇದೆ, ಇವೆಲ್ಲ ಆ ಜಾತಿಯ ಆ ಸೆನ್ಸಸ್ಸಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಗೊತ್ತಾದಾಗ ನಾವು ಮುಂದೆ ಪ್ರೋಗ್ರಾಮ್ಸು, ಪಾಲಿಸೀಸ್ ಮಾಡಬೇಕಾದ್ರೆ ಯಾವ ಸಮುದಾಯಕ್ಕೆ, ಯಾವ ಜಾತಿದವರಿಗೆ, ಯಾವ ಏರಿಯಾದವರಿಗೆ ಈ ಬ್ಯಾಕ್ವರ್ಡ್ನೆಸ್ ಆಧಾರದ ಮೇಲೆ ಅದು ಇದೇ ಜಾತಿ ಅದೇ ಜಾತಿ ಅಂತ ಎಲ್ಲರಿಗೆ ಇವಾಗ EWS ಮಾಡಿದ್ದಾರೆ 10% ಕೊಟ್ಟಿದೆ. ಆ ಥರ ಟಾರ್ಗೆಟೆಡ್ ಪಾಲಿಸೀಸ್ ಮತ್ತು ಪ್ರೋಗ್ರಾಮ್ಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಕಾಸ್ಟ್ ಸೆನ್ಸಸ್ ಮಾಡ್ಬೇಕಂದ್ಬಿಟ್ಟು ನಮ್ಮದೊಂದು ಸ್ಟೇಟೆಡ್ ಪೊಸಿಷನ್ ಆಗಿದೆ. ನಮ್ಮ ಪಾರ್ಟಿದು ನಮ್ಮ ಪಾರ್ಟಿ ಒಂದು ಡೆಮೊಕ್ರೆಟಿಕ್ ಪಾರ್ಟಿ. ಅದರಲ್ಲಿ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇರ್ಬೋದು. ಕೆಲವರಿಗೆ ಕೆಲವೊಂದು ಪಾಲಿಸೀಸ್ ತೊಗೊಂಡು ದೇ ಮೇ ನಾಟ್ ಬಿ ಕನ್ವಿನ್ಸ್ಡ್ ಅಬೌಟ್ ಇಟ್. ಆದಾಗ ನಮ್ಮ ಇನ್ ಹೌಸ್ ಏನು ಮೀಟಿಂಗ್ಸ್ ಆಗುತ್ತೆ ಅದರಲ್ಲಿ ನಾವು ಎಲ್ಲರಿಗೆ ತೊಗೊಂಡೇ ಈ ಡಿಸಿಷನ್ಸ್ ತೊಗೊಳ್ಳೋದು. ನಮ್ಮದು ಡಿಸಿಷನ್, ನಾವು ಜಾತಿಯ ಜನಗಣನ ಮೇಲೆ ಕಾಸ್ಟ್ ಸೆನ್ಸಸ್ ಬಗ್ಗೆ ಡಿಸಿಷನ್ನು ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ನಮ್ಮ ಪಾರ್ಟಿದು CWC. ಅದರಲ್ಲಿ ಭಾಳ ಡಿಟೇಲಾಗಿ ಡಿಸ್ಕಷನ್ ಮಾಡಿ ಈ ಒಂದು ನಿರ್ಧಾರ ತೊಗೊಂಡಿದ್ದೀವಿ. ನಾವು ಇದನ್ನು ಹೈಲೈಟ್ ಮಾಡಬೇಕು, ವಿ ಶುಡ್ ಪುಷ್ ಫಾರ್ ಇಟ್ ಅಂದ್ಬಿಟ್ಟು. ಅದಕ್ಕೆ ಫಸ್ಟ್ ತೆಲಂಗಾಣದಲ್ಲಿ ನಮ್ಮ ಸರ್ಕಾರ ಇದ್ದ ಜಾಗದಲ್ಲಿ ನಾವು ಮಾಡಿದ್ದೀವಿ, ಕರ್ನಾಟಕದಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಹಿಮಾಚಲಲ್ಲಿ ಮಾಡ್ತೀವಿ, ಮತ್ತು ಎಲ್ಲೆಲ್ಲಿ ನಾವು ಗೆದ್ದು ಬರ್ತೀವಿ, ನಾವು ಅಲಯನ್ಸ್ ಪಾರ್ಟ್ನರ್ಸ್ ಇದೆ ಅದೆಲ್ಲ ನಾವು ಪುಷ್ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು.